ಏನಾದರೂ ಫ್ರೀಲಾನ್ಸಿಂಗ್ ವರ್ಕ್ ಫ್ರಮ್ ಹೋಮ್ ಜಾಬ್ನ ಹುಡುಕ್ತಾ ಇದ್ದೀರಾ? ಪರ್ ಆರ್ ನೀವಿಲ್ಲಿ 280 1800 ರುಪೀಸ್ವರೆಗೂ ಅರ್ನಿಂಗ್ಸ್ನ ಮಾಡ್ಬೋದು. ಹಾಗೆ ನೀವಿಲ್ಲಿ ಜಸ್ಟ್ 12th ಪಾಸ್ ಆಗಿದ್ದೀವಿ, ನಾವು ಕಂಪ್ಲೀಟ್ಲಿ ಫ್ರೆಷರ್ಸ್ ಅಂದರೂ ಕೂಡ ಆರಾಮಾಗಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇಲ್ಲಿ ನಿಮಗೆ ಯಾವ ಟಾಪಿಕ್ ಮೇಲೆ ಇಂಟ್ರೆಸ್ಟ್ ಇದೆ ಆ ಟಾಪಿಕ್ ಮೇಲೆ ವರ್ಕ್ನ ಮಾಡ್ಬೋದು. ಸೊ ಈ ರೀತಿಯಾದಂಥ ಕೆಲಸನ ನೀವೇನಾದರೂ ಹುಡುಕ್ತಾ ಇದ್ರೆ ಸ್ಕಿಪ್ ಮಾಡಿದೆ ವಿಡಿಯೋನ ಎಂಡವರೆಗೂ ನೋಡಿ. ಸೊ ಹಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನೀವು ಹೇಗಿದ್ದೀರಾ ಅಂತ ಈಗಲೇ ಹೋಗಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಒಂದು ಸಣ್ಣ ಕಮೆಂಟ್ನ ಮಾಡೋದನ್ನ ಮರಿಬೇಡಿ. ಇವತ್ತಿನ ವರ್ಕ್ ಫ್ರಮ್ ಹೋಮ್ ಜಾಬ್ ಒಂದು ತುಂಬಾ ಸಿಂಪಲ್ ಆಗಿದೆ. ಎಕ್ಸ್ಪೆಷಲಿ ನೀವೇನಾದರೂ ಸ್ಟೂಡೆಂಟ್ಸ್ಗಳಾಗಿದ್ದೀರಾ, ಹೌಸ್ ವೈಫ್ಸ್, ಮದರ್ಸ್ ಅಥವಾ ಆಲ್ರೆಡಿ ವರ್ಕ್ ಮಾಡ್ತಾ ಇರೋರು ಕೂಡ ಆರಾಮಾಗಿ ಅಪ್ಲೈನ ಮಾಡ್ಬೋದು. ಯಾಕಂದರೆ ನೀವು ಇಲ್ಲಿ ಮಾರ್ನಿಂಗ್, ಆಫ್ಟರ್ನೂನ್, ಈವ್ನಿಂಗ್, ನೈಟ್, ಲೇಟ್ ನೈಟ್ ಯಾವಾಗ ಆಗುತ್ತೆ ಆವಾಗ ಕೆಲಸನ ಮಾಡ್ಬೋದು. ಯಾವುದೇ ರೀತಿ ಫಿಕ್ಸ್ಡ್ ವರ್ಕಿಂಗ್ ಅವರ್ಸ್ ಇಲ್ಲ, ಕಂಪ್ಲೀಟ್ಲಿ ಫ್ಲೆಕ್ಸಿಬಲ್ ಇದೆ. ಇಲ್ಲಿ ನೀವು ಪಾರ್ಟ್ ಟೈಮ್, ಫುಲ್ ಟೈಮ್ ಎರಡೂ ರೀತಿಯಲ್ಲಿ ಮಾಡ್ಬೋದಾಗಿರುತ್ತೆ. ಹಾಗೆ ನಿಮಗೆ ಇಲ್ಲಿ ಪ್ರೆಷರ್ ಕೂಡ, ಟಾರ್ಗೆಟ್ಸ್ ಕೂಡ ಇಲ್ಲ. ಯಾವಾಗ ಪ್ರಾಜೆಕ್ಟ್ಸ್ ಬೇಕು, ಯಾವ ಪ್ರಾಜೆಕ್ಟ್ಸ್ ಬೇಕಂತ ನೀವೇ ಸೆಲೆಕ್ಟ್ ಮಾಡಿ ಇಲ್ಲಿ ವರ್ಕ್ನ ಮಾಡ್ಬೋದಾಗಿರುತ್ತೆ. ಇನ್ನೊಂದು ಮೇನ್ ಪಾಯಿಂಟ್ ಏನಂದರೆ, ನೀವು ಇಲ್ಲಿ ಕಂಪ್ಲೀಟ್ಲಿ ಫ್ರೆಷರ್ಸ್ಗಳು, ನಮಗೇನೂ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೂ ಕೂಡ ಅಪ್ಲೈನ ಮಾಡ್ಬೋದು. ಜಸ್ಟ್ 12th ಪಾಸ್ ಆಗಿದ್ದೀವಿ ಅಂದರೂ ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ. ನಿಮ್ಮ ವರ್ಕ್ ಬಂದು ಇಲ್ಲಿ ಟೈಪಿಂಗ್ ಅಥವಾ ರೈಟಿಂಗ್ ರಿಲೇಟೆಡ್ ವರ್ಕ್ ಆಗಿರುತ್ತೆ. ನಿಮಗೆ ಇಲ್ಲಿ ರೈಟಿಂಗ್ ಕಂಪ್ಲೀಟಾಗಿ ಬರೋದಿಲ್ಲ ಅಂದರೂ ಕೂಡ ಈ ಚಾಟ್ GPT ಅಥವಾ ಗೂಗಲ್ ಯಾವ್ದಾದ್ರು ಆ್ಯಪ್ಸ್ಗಳನ್ನ ಯೂಸ್ ಮಾಡಿಕೊಂಡು ಒಂದು ಡೆಮೋ ಸ್ಕ್ರಿಪ್ಟ್ಸ್ನ ಮಾಡ್ಕೊಂಡು ಅಥವಾ ಡೆಮೋ ಇನ್ಫಾರ್ಮೇಷನ್ಸ್ನ ತೊಗೊಂಡು ಅದನ್ನು ನೀವು ಸ್ವಲ್ಪ ಮಾಡಿಫಿಕೇಷನ್ ಮಾಡಿ ಹಾಕ್ಬೋದಾಗಿರುತ್ತೆ. ಒಟ್ಟಿನಲ್ಲಿ ಈಸಿಯಾಗಿ ನೀವು ಇಲ್ಲಿ ಮಾಡುವಂಥದ್ದು. ಈವನ್ ಸಬ್ಜೆಕ್ಟ್ ವೈಸ್ ಕೂಡ ಇದೆ, ಲೈಕ್ ಇಂಗ್ಲೀಷ್, ಮ್ಯಾಥ್ಸ್, ಸೈನ್ಸ್ ಅದರಲ್ಲೂ ಕೂಡ ಇದೆ, ಬೇರೆ ಬೇರೆ ಟಾಪಿಕ್ಸಲ್ಲೂ ಕೂಡ ಇದೆ. ಸೊ ನಿಮಗೆ ಯಾವ ಟಾಪಿಕ್ ಬೇಕು, ಯಾವ ಸಬ್ಜೆಕ್ಟ್ ಬೇಕು ಅದನ್ನು ನೀವು ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಬೋದು. ಬೇಸಿಕ್ಲಿ ಬಂದು ಇದು ಟ್ಯುಟೋರಿಯಿಂಗ್ ಆ ರೀತಿ ಇಲ್ಲ, ಜಸ್ಟ್ ಟೈಪಿಂಗ್ ಅಥವಾ ರೈಟಿಂಗ್ ರಿಲೇಟೆಡ್ ಜಾಬ್ ಆಗಿದೆ. ಈ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ನ ಮಾಡಿದ್ದೀನಿ. ಇನ್ನೊಂದು ಮೇನ್ ಪಾಯಿಂಟ್ ಏನಂದರೆ, ನೀವು ಇಲ್ಲಿ ಒಂದು ಅಸೈನ್ಮೆಂಟ್ ಟೆಸ್ಟ್ನ ಕಂಪ್ಲೀಟ್ ಮಾಡಬೇಕು. ಅದು ಕಂಪ್ಲೀಟ್ ಮಾಡಿದ್ರೆ ಮಾತ್ರ ನಿಮಗೆ ಇಮೇಲ್ ಬರುವಂಥದ್ದು ಅಥವಾ ನೆಕ್ಸ್ಟ್ ಸ್ಟೆಪ್ಗೆ ನೀವು ಹೋಗೋಕ್ಕಾಗುವಂಥದ್ದು. ಸೊ ನಾನಿಲ್ಲಿ ಅಸೈನ್ಮೆಂಟ್ ಟೆಸ್ಟ್ ರಿಲೇಟೆಡ್ ಆನ್ಸರ್ಸ್ನ ಕೂಡ ಕೊಟ್ಟಿದ್ದೀನಿ. ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದು ಕೂಡ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ. ವಿಡಿಯೋ ಸ್ವಲ್ಪ ಲೆಂತ್ ಆಗ್ಬೋದು, ಬಟ್ ಕಂಪ್ಲೀಟ್ ಇನ್ಫಾರ್ಮೇಷನ್ ಇದೆ. ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ, ಆವಾಗಲೇ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಗೊತ್ತಾಗೋದು. ಅಸೈನ್ಮೆಂಟ್ನ ನೀವು ಕಂಪ್ಲೀಟ್ ಮಾಡೋಕ್ಕೆ ಕೂಡ ಆಗೋದು. ಅಸೈನ್ಮೆಂಟ್ನ ಕಂಪ್ಲೀಟ್ ಮಾಡಿದ್ರೆ ಮಾತ್ರ ನಿಮಗೆ ಇಮೇಲ್ ಬರುವಂಥದ್ದು. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಎಲ್ಲ ಅಪ್ಲೈ ಮಾಡಬೇಕು, ಹೇಗೆ ಅಪ್ಲೈ ಮಾಡಬೇಕು, ನಿಮ್ಮ ಕೆಲಸ ಏನು, ಹೇಗೆ ವರ್ಕ್ ಮಾಡಬೇಕು, ಹೇಗೆ ಅಸೈನ್ಮೆಂಟ್ನ ಕಂಪ್ಲೀಟ್ ಮಾಡಬೇಕು ಅನ್ನೋದು ಕೂಡ ಟಿಪ್ಸ್, ಟ್ರಿಕ್ಸ್ ಎಲ್ಲನೂ ಶೇರ್ ಮಾಡಿದ್ದೀನಿ. ಸೊ ಸ್ಕಿಪ್ ಮಾಡಿದ್ರೆ ಎಂಡವರೆಗೂ ನೋಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕುವಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಬನ್ನಿ. ಸೊ ಮೊದಲನೇದಾಗಿ ನೀವು ನಿಮ್ಮ ಕ್ರೌನ್ ಬ್ರೌಸರಲ್ಲಿ LIBINGSTONE ಅಂತ ಸರ್ಚ್ನ ಮಾಡಿ, ರಿಸರ್ಚ್ ಕೆರಿಯರ್ಸ್ ಅಂತ ನೀವು ಸರ್ಚ್ನ ಮಾಡಿದ್ರೆ ಮೊದಲನೇ ವೆಬ್ಸೈಟ್ ಯಾವ್ದು ಬರುತ್ತೆ ಅದನ್ನು ನೀವು ಓಪನ್ ಮಾಡ್ಕೊಬೇಕು. ಈ ವೆಬ್ಸೈಟಲ್ಲೇ ನಿಮಗೆ ಅಫಿಷಿಯಲ್ ಆಗಿ ನೀವು ಹೇಗೆ ವರ್ಕ್ನ ಮಾಡಬೇಕು, ಎಲ್ಲ ಅಪ್ಲೈ ಮಾಡಬೇಕು, ನಿಮ್ಮ ಸ್ಯಾಲ್ರಿ ಎಷ್ಟು ಸಿಗುತ್ತೆ ಅನ್ನೋದನ್ನೆಲ್ಲ ಡೀಟೇಲ್ ಆಗಿ ಹೇಳಿದ್ದೀನಿ. ಸೊ ಸ್ಕಿಪ್ ಮಾಡಿದೆ ಎಂಡವರೆಗೂ ನೋಡಿ, ಆವಾಗಲೇ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗುವಂಥದ್ದು. ಜೊತೆಗೆ ಇಲ್ಲೊಂದು ಟೆಸ್ಟ್ ಕೂಡ ಇದೆ, ಅದನ್ನು ನೀವು ಲೈಕ್ ಕಂಪ್ಲೀಟ್ ಮಾಡಿ ಪಾಸ್ ಆದರೆ ಮಾತ್ರ ನಿಮಗೆ ಇಮೇಲ್ ಬರುವಂಥದ್ದು. ಅದು ಕೂಡ ನಾನು ಕ್ಲಿಯರ್ ಆಗಿ ತೋರಿಸ್ಕೊಟ್ಟಿದ್ದೀನಿ. ಸೊ ಸ್ಕಿಪ್ ಮಾಡಿದೆ ಎಂಡವರೆಗೂ ನೋಡಿ. ನೀವಿಲ್ಲಿ ನೋಡಿದ್ರೆ ಲುಕಿಂಗ್ ಫಾರ್ ಅ ಫ್ರೀಲ್ಯಾನ್ಸರ್ ಜಾಬ್ ಅಂತ ಕೊಟ್ಟಿದ್ದಾರೆ. ಸೊ ನೀವೇನಾದ್ರು ಫ್ರೀಲ್ಯಾನ್ಸಿಂಗ್ ಜಾಬ್ಗೆ ಹುಡುಕ್ತಾ ಇದ್ದೀರಾ ಅಂತ ಕೇಳಿದ್ದಾರೆ. ವೆಲ್ಕಮ್ ಟು ಅವರ್ ರಿಸರ್ಚ್ ಅನ್ನೋದನ್ನು ಕೂಡ ಕೊಟ್ಟಿದ್ದಾರೆ. ಮೇಕ್ ಮನಿ ಆಸ್ ಅ ಫ್ರೀಲ್ಯಾನ್ಸರ್ ಆಸ್ ನೆವರ್ ಬೀನ್ ಈಸಿ, ಅಪ್ಲೈ ಟು ಗೆಟ್ ಆಕ್ಸೆಸ್ ಟು ಅವೈಲಬಲ್ ಟಾಸ್ಕ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಫ್ರೀಲ್ಯಾನ್ಸಿಂಗ್ ಆಗಿ ಮನಿನ ಅರ್ನ್ ಮಾಡೋದು ಅಷ್ಟು ಈಸಿ ಇಲ್ಲ. ಈಗ ಅಪ್ಲೈನ ಮಾಡಿ ನೀವು ಅವೈಲಬಲ್ ಇರುವಂಥ ಟಾಸ್ಕ್ಗಳಿಗೆ ನೀವು ವರ್ಕ್ನ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ವೈ ಶುಡ್ ಯು ಜಾಯಿನ್ ಅಂತ ಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿ ಏನಕ್ಕೆ ಈ ಕಂಪ್ನಿಗೆ ಜಾಯಿನ್ ಆಗಬೇಕು, ನಿಮಗೇನು ಬೆನಿಫಿಟ್ಸ್ ಇದೆ ಅನ್ನೋದನ್ನ ಅವರಿಲ್ಲಿ ಸ್ಪೆಸಿಫೈ ಮಾಡಿ ಹೇಳಿದ್ದಾರೆ. ಇನ್ನು ನೀವು ಇಲ್ಲಿ ಮೊದಲನೇದು ನೋಡಿದ್ರೆ ಆ ಕ್ರಿಯೇಟ್ ಅವೈಲಬಿಲಿಟಿ ಆಫ್ ಟಾಸ್ಕ್ ಇನ್ ಡಿಫ್ರೆಂಟ್ ಸಬ್ಜೆಕ್ಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಒಂದೇ ಸಬ್ಜೆಕ್ಟ್ ಮೇಲೆ ಟಾಸ್ಕ್ಗಳಿರೋದಿಲ್ಲ, ತುಂಬ ಸಬ್ಜೆಕ್ಟ್ಸ್ ಮೇಲೆ ಇರುತ್ತೆ. ಸೊ ಎಲ್ಲ ಸಬ್ಜೆಕ್ಟ್ಸ್ ನಿಮಗೆ ಯಾವ ಸಬ್ಜೆಕ್ಟಲ್ಲಿ ಇಂಟ್ರೆಸ್ಟ್, ಅಂದರೆ ಸೈನ್ಸ್, ಮ್ಯಾಥ್ಸ್ ಅಲ್ಲ, ಇದು ಬೇರೆ ರೀತಿಯಾದಂಥದ್ದೇ ಸಬ್ಜೆಕ್ಟ್ಸ್ಗಳಿರುತ್ತೆ. ಅದರಲ್ಲಿ ಅಂದರೆ ಇವಾಗ ಅಗ್ರಿಕಲ್ಚರ್ ಆಗಿರ್ಬೋದು, ಅಥವಾ ಕುಕ್ಕಿಂಗ್ ಆಗಿರ್ಬೋದು, ಅಥವಾ ಬೇರೆ ಸ್ಟೋರಿ ಟೆಲ್ಲಿಂಗ್ ಆಗಿರ್ಬೋದು, ಎಲ್ಲ ರೀತಿಯಲ್ಲೂ ಇದು ಟಾಸ್ಕ್ಗಳಿರುತ್ತೆ. ನಿಮಗೆ ಯಾವ ಸಬ್ಜೆಕ್ಟ್ಸ್ಗಳಲ್ಲಿ ಇಂಟ್ರೆಸ್ಟ್ ಇದೆ ಅಥವಾ ನಿಮಗೆ ಯಾವ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇದೆ ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೀವು ಟಾಸ್ಕ್ನ ಕಂಪ್ಲೀಟ್ ಮಾಡ್ಬೋದಾಗಿರುತ್ತೆ. ಇನ್ನು ಇಲ್ಲಿ ನೀವು ನೋಡ್ರೆ ಫ್ರಮ್ $3 to $18 per hour ಫಾರ್ ವರ್ಕ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ
$3 $18 ಪರ್ ಅವರ್ ನಿಮಗೆ ನೀವು ವರ್ಕ್ ಮಾಡೋದ್ರಲ್ಲಿ ಸಿಗುತ್ತೆ ಅಂತ ಕೊಡ್ತಿದ್ದಾರೆ. ಅದು ಟಾಸ್ಕ್ ಮೇಲೆ ಯಾವ ಸಬ್ಜೆಕ್ಟ್ ಅಥವಾ ಯಾವ ಫೀಲ್ಡಲ್ಲಿ ನೀವು ಸೆಲೆಕ್ಟ್ನ ಮಾಡ್ಕೊಂಡಿರ್ತೀರಾ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ ಕಂಪ್ಲೀಟ್ಲಿ. ಹಾಗೆ ಫ್ಲೆಕ್ಸಿಬಲ್ ಶೆಡ್ಯೂಲ್ಸ್ ಇರುತ್ತೆ ಅನ್ನೋದನ್ನ ಅವರು ಸ್ಪೆಸಿಫೈ ಮಾಡಿ ಕೊಟ್ಟಿದ್ದಾರೆ. ಸೊ ಇದು ಕಂಪ್ಲೀಟ್ಲಿ ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್. ನಿಮ್ಗೆ ಯಾವಾಗ ಬೇಕು ಆವಾಗ ನೀವು ಇಲ್ಲಿ ಕೆಲಸನ ಮಾಡ್ಬೋದು. ಮಾರ್ನಿಂಗ್, ಆಫ್ಟರ್ನೂನ್, ಈವ್ನಿಂಗ್, ನೈಟ್ ಯಾವಾಗ ಆಗುತ್ತೆ ಆವಾಗ ನೀವು ಇಲ್ಲಿ ಕೆಲಸನ ಮಾಡ್ಬೋದಾಗಿರುತ್ತೆ. ಹಾಗೆ ಇಲ್ಲಿ ನೀವು ನಿಮ್ಮ ಜಸ್ಟ್ ಒಂದು ಮೊಬೈಲ್ ಫೋನಿಂದನೇ ಕೆಲಸನ ಮಾಡ್ಬೋದು. ಯಾವುದೇ ವರ್ಕ್ ಲೋಡ್ಗಳು ನಿಮಗೆ ಇರೋದಿಲ್ಲ. ಜಸ್ಟ್ ಒಂದು ವೆಬ್ಸೈಟ್ಗೆ ಲಾಗಿನ್ ಆಗಿ ಅಲ್ಲಿ ನೀವು ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಲ್ಯಾಪ್ಟಾಪ್ ಬೇಕೇ ಬೇಕು ಅನ್ನೋ ನೆಸೆಸಿಟಿ ಇಲ್ಲ ಅನ್ನೋದು ಕೂಡ ಅವರು ಸ್ಪೆಸಿಫೈ ಮಾಡಿ ಹೇಳಿದ್ದಾರೆ. ಹಾಗೆ ನೆಕ್ಸ್ಟ್ ಬಂದರೆ ಯಾವ ಮೆಥಡಲ್ಲಿ ಅವರು ಪೇಮೆಂಟ್ಸ್ನ ಮಾಡ್ತಾರೆ ಅನ್ನೋದು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಪೇಪಾಲ್ ಇದೆ, ಬೇರೆ ಫಾರ್ಮ್ಸ್ಗಳಿದೆ. ನೀವು ಯಾವ ಮೆಥಡಲ್ಲಿ ನೀವು ವಿಡ್ರಾನ ಮಾಡೋದಕ್ಕೆ ಇಷ್ಟಪಡ್ತೀರಾ ಆ ಮೆಥಡಲ್ಲಿ ನೀವು ಇಲ್ಲಿ ವಿಡ್ರಾನ ಮಾಡ್ಬೋದು. ಲೈಕ್ ಎಷ್ಟು ಅರ್ನಿಂಗ್ಸ್ ಆಗಿರುತ್ತೆ ಅದನ್ನು ನೀವು ಡೈರೆಕ್ಟಾಗಿ ಕ್ರೆಡಿಟ್ನ ಮಾಡ್ಕೊಬೋದು. ಅಕೌಂಟ್ ಆರ್ ಟು ಯೋರ್ ಬ್ಯಾಂಕ್ ಅಕೌಂಟ್ ವೆರಿಫೈಡ್ ಟ್ರಾನ್ಸ್ಫರ್ ಅನ್ನೋದು ಕೂಡ ಕೊಟ್ಟಿದ್ದಾರೆ. ಸೊ ಯಾವ ಮೂಲಕ ಬೇಕೋ ಅದನ್ನು ನೀವು ಇಲ್ಲಿ ಅಪ್ಲೈನ ಮಾಡ್ಕೊಬೋದಾಗಿರುತ್ತೆ. ಅವರು ಇಲ್ಲಿ ನಿಮಗೆ ಎಷ್ಟು ಸ್ಟೆಪ್ಸ್ಗಳಿದೆ ನೀವು ಅಪ್ಲೈನ ಮಾಡೋದ್ರಲ್ಲಿ ಅನ್ನೋದನ್ನು ಕೂಡ ಕೊಟ್ಬಿಟ್ಟಿದ್ದಾರೆ. ಜಸ್ಟ್ 4 ಸ್ಟೆಪ್ಸ್ಗಳಲ್ಲಿ ನೀವು ನಿಮ್ಮ ಅಪ್ಲಿಕೇಶನ್ಸ್ನ ಇಲ್ಲಿ ಕಂಪ್ಲೀಟ್ ಮಾಡ್ಕೊಬೋದು. ಮೊದಲನೇದಾಗಿ ಅಪ್ಲೈ ಆನ್ ಅವರ್ ವೆಬ್ಸೈಟ್ ಆ್ಯಂಡ್ ಫಿಲ್ ಯೋರ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಅವರ ವೆಬ್ಸೈಟ್ ಮೂಲಕ ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಕೊಡಬೇಕು. ಲೈಕ್ ನಿಮ್ಮ ಸ್ಕಿಲ್ಸ್ ಏನು, ನಿಮ್ಮ ಎಜುಕೇಷನ್ ಏನು, ನಿಮ್ಮ ಕಾಂಟ್ಯಾಕ್ಟ್ ನಂಬರ್, ಇಮೇಲ್ ID, ಹಾಗೆ ನಿಮ್ಮ ನೇಮ್, ಇದನ್ನೆಲ್ಲನೂ ನೀವು ಕೊಡಬೇಕು. ಆ ಕಾಂಟ್ಯಾಕ್ಟ್ ನಂಬರ್ಗೆ ಅಥವಾ ಇಮೇಲ್ಗೆ ಅವರು ಇಮೇಲ್ ಮಾಡ್ತಾರೆ. ಸೊ ಅದರಿಂದ ನಿಮ್ಮ ಡೀಟೇಲ್ಸ್ನ ನೀವು ಕೊಡಬೇಕು. ಪಾಸ್ ಅ ಸಿಂಪಲ್ ಲ್ಯಾಂಗ್ವೇಜ್ ಟೆಸ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕನ್ನಡ ಭಾಷೆಯಲ್ಲೂ ಕೂಡ ಕೆಲಸ ಇರುತ್ತೆ, ಇಂಗ್ಲೀಷಲ್ಲೂ ಕೂಡ ಇರುತ್ತೆ. ನಿಮಗೆ ಯಾವ ಭಾಷೆ ಬೇಕು ಆ ಭಾಷೆಯಲ್ಲಿ ನೀವು ಇಲ್ಲಿ ಕೆಲಸನ ಮಾಡ್ಬೋದು. ನೀವು ಇವಾಗ ಫಾರ್ ಎಕ್ಸಾಂಪಲ್ ಕನ್ನಡ ಭಾಷೆಯಲ್ಲಿ ಇಲ್ಲಿ ವರ್ಕ್ನ ಮಾಡೋದಕ್ಕೆ ಇಷ್ಟಪಡ್ತೀರಾ ಅಂದರೆ ಕನ್ನಡ ಭಾಷೆ ರಿಲೇಟೆಡ್ ಒಂದು ಶಾರ್ಟ್ ಅಥವಾ ಸಿಂಪಲ್ ಟೆಸ್ಟ್ ಇರುತ್ತೆ, ಲ್ಯಾಂಗ್ವೇಜ್ ಟೆಸ್ಟು. ಅದನ್ನು ನೀವು ಸೆಕೆಂಡ್ ಸ್ಟೆಪ್ಪಲ್ಲಿ ಕಂಪ್ಲೀಟ್ನ ಮಾಡಬೇಕು. ಅದಾದಮೇಲೆ ಕಂಪ್ಲೀಟ್ ಶಾರ್ಟ್ ಸ್ಯಾಂಪಲ್ ಟೆಸ್ಟ್ ಇರುತ್ತೆ, ಅದನ್ನು ಕೂಡ ನೀವು ಇಲ್ಲಿ ಕಂಪ್ಲೀಟ್ನ ಮಾಡಬೇಕಾಗಿರುತ್ತೆ. ಇನ್ನು ಲಾಸ್ಟ್ ಒಂದು ನೀವು ನೋಡಿದ್ರೆ, ಸೊ ಇಲ್ಲಿ ಲಾಸ್ಟ್ ಸ್ಟೆಪ್ಪಲ್ಲಿ ನೀವು ಅವರ ಆ್ಯಕ್ಟಿವ್ ಟಾಸ್ಕ್ಗಳು ಯಾವ್ದ್ಯಾವ್ದು ಇರುತ್ತೆ ಅದಕ್ಕೆಲ್ಲ ನಿಮಗೆ ಆ್ಯಕ್ಸೆಸ್ ಸಿಗುತ್ತೆ. ಆದ್ದರಿಂದ ನೀವು ನಿಮ್ಮ ಅರ್ನಿಂಗ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳ್ತಿದ್ರೆ. ಕಂಪ್ಲೀಟಾಗಿ ಹೇಳ್ಬೇಕಂದ್ರೆ ಜಸ್ಟ್ 3 ಸ್ಟೆಪ್ಸ್ ಅಷ್ಟೇ. ಫಸ್ಟು ಅವರ ವೆಬ್ಸೈಟಿಂದ ನೀವು ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಕೊಟ್ಟು ಅಪ್ಲೈ ಮಾಡ್ತೀರಾ. ಅದಾದಮೇಲೆ ಲ್ಯಾಂಗ್ವೇಜ್ ಟೆಸ್ಟ್ ಇರುತ್ತೆ, ಅದನ್ನು ನೀವು ಕಂಪ್ಲೀಟ್ ಮಾಡಿ ಪಾಸ್ ಆಗಬೇಕು. ಅದಾದಮೇಲೆ ಶಾರ್ಟ್ ಸಿಂಪಲ್ ಟೆಸ್ಟ್ ಇರುತ್ತೆ, ಅದನ್ನು ನೀವು ಕಂಪ್ಲೀಟ್ ಮಾಡಬೇಕು. ಅದಾದಮೇಲೆ ನೀವು ಅರ್ನಿಂಗ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದಾಗಿರುತ್ತೆ. ಸೊ ಇದಿಷ್ಟು ಸ್ಟೆಪ್ಸ್ಗಳು ಈ ಕಂಪ್ನಿಲಿ ಹೇಗೆ ವರ್ಕ್ ಮಾಡಬೇಕು ಅನ್ನೋದ್ರ ಬಗ್ಗೆ ಆಯಿತು. ಸೊ ನೀವಿಲ್ಲಿ ನೆಕ್ಸ್ಟ್ ನೋಡಿದ್ರೆ ನೋ ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ರಿಕ್ವೈರ್ಡ್ ಅನ್ನೋದು ಕೂಡ ಅವರು ಸ್ಪೆಸಿಫೈ ಮಾಡಿ ಹೇಳಿದ್ದಾರೆ. ಜಸ್ಟ್ ನಿಮಗೆ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಮಾತಾಡೋದಕ್ಕೆ ಬರುತ್ತೆ, ನಾವು ಕಂಪ್ಲೀಟ್ಲಿ ಫ್ರೆಶರ್ಸು, ಇಂಗ್ಲೀಷ್ ನಂಗೆ ಚೆನ್ನಾಗಿ ಬರುತ್ತೆ, ಒಳ್ಳೆ ಮೈಂಡ್ಸೆಟ್ ಇದೆ, ಲೈಕ್ ಕಾನ್ಸಂಟ್ರೇಟ್ ಮಾಡಿ ವರ್ಕ್ನ ಮಾಡ್ತೀವಿ ಅಂದರೆ ಇಲ್ಲಿ ನೀವು ಅಪ್ಲೈನ ಮಾಡ್ಬೋದು. ಅಕಸ್ಮಾತ್ ನಿಮ್ಗೆ ಏನಾದ್ರು ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಇದೆ, ಕ್ವಾಲಿಫಿಕೇಷನ್ಸ್ ಇದೆ ಅಂದರೆ ನಿಮ್ಗೆ ಇದು ಲೈಕ್ ಬಿಗ್ ಪ್ಲಸ್ ಆಗುತ್ತೆ ಅನ್ನೋದನ್ನವರು ಸ್ಪೆಸಿಫೈ ಮಾಡಿ ಹೇಳಿದ್ದಾರೆ. ಅದನ್ನು ಬಿಟ್ಟು ಕೂಡ ಎಷ್ಟು ಟಾಸ್ಕ್ಸ್ಗಳಿದೆ, ಎಷ್ಟು ಅವರ್ಸ್ಗಳಿದೆ, ಫ್ರೀಲ್ಯಾನ್ಸಿಂಗ್ ರಿಜಿಸ್ಟ್ರೇಷನ್ಸ್ ಎಷ್ಟಿದೆ ಎಲ್ಲನೂ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಅವರ ಎಷ್ಟು ಕಂಟ್ರಿಲಿ ವರ್ಕ್ ಮಾಡ್ತಾರೆ ಎಲ್ಲನೂ ಕೂಡ ಇದೆ, ಅದು ಕೂಡ ನೀವು ಇಲ್ಲಿ ಚೆಕ್ನ ಮಾಡ್ಕೊಬೋದಾಗಿರುತ್ತೆ. ಸೊ ಇದು ಅವರ ಅಫಿಷಿಯಲ್ ವೆಬ್ಸೈಟ್. ಹಾಗೆ ಇಲ್ಲಿ ವರ್ಕ್ ಮಾಡ್ತಾ ಇರೋರ ರಿವ್ಯೂಗಳು ಕೂಡ ಇದೆ, ನೀವು ಇಲ್ಲಿ ಚೆಕ್ ಮಾಡ್ಕೊಬೋದು ಹೇಗೆ ಅವರು ರಿವ್ಯೂನ ಕೊಟ್ಟಿದ್ದಾರೆ ಅನ್ನೋದನ್ನೆಲ್ಲ ಅವರು ಕ್ಲಿಯರ್ ಆಗಿ ನಿಮಗೆ ತೋರಿಸಿದ್ದಾರೆ. ಇಲ್ಲಿ ಹೇಗೆ ಅಪ್ಲೈನ ಮಾಡಬೇಕಂದ್ರೆ ಇಲ್ಲಿ ಜಸ್ಟ್ ಅಪ್ಲೈ ನಾವ್ ಒನ್ ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ನಿಮಗೆ ನಿಮ್ಮ ಇಮೇಲ್ ಕೇಳುತ್ತೆ. ಸೊ ಇಲ್ಲಿ ನೀವು ನಿಮ್ಮ ಇಮೇಲ್ನ ಹಾಕಬೇಕಾಗಿರುತ್ತೆ. ನಿಮ್ಮ ಇಮೇಲ್ ಯಾವ ಇಮೇಲ್ನ ನೀವು ಕೊಡೋಕೆ ಇಷ್ಟಪಡ್ತೀರಾ ಅಫಿಷಿಯಲ್ ಇಮೇಲ್, ಅದನ್ನು ಕೊಟ್ಟು ಕ್ರಿಯೇಟ್ ಅಕೌಂಟ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ಸೊ ಇಲ್ಲಿ ನೀವು ನಿಮ್ಮ ಇಮೇಲ್ನ ಕೊಟ್ಟು ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ನ ಮಾಡಿದ್ಮೇಲೆ ನಿಮಗೆ ಇಲ್ಲಿ ಒಂದು ಟೆಂಪ್ರವರಿ ಪಾಸ್ವರ್ಡು ನಿಮ್ಮ ಇಮೇಲ್ಗೆ ಸೆಂಡ್ ಮಾಡಿರ್ತಾರೆ. ಸೊ ಅದನ್ನು ಇಮೇಲಿಂದ ನೀವು ಇಲ್ಲಿ ಲಾಗಿನ್ನ ಆಗಬೇಕಾಗಿರುತ್ತೆ. ಸೊ ಗೋ ಟು ದ ಲಾಗಿನ್ ಪೇಜ್ ಅನ್ನೋದ್ರ ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ಅದಾದಮೇಲೆ ನೀವು ಯಾವ ಇಮೇಲ್ನ ಕೊಟ್ಟಿದ್ದೀರಾ ಹಾಗೆ ಅದಕ್ಕೆ ಯಾವ ಪಾಸ್ವರ್ಡ್ ಬಂದಿದೆ ಅದನ್ನು ನೀವು ಇಲ್ಲಿ ಕೊಟ್ಟು ಲಾಗಿನ್ ಅಂತ ಕ್ಲಿಕ್ನ ಮಾಡಬೇಕಾಗಿರುತ್ತೆ. ಸೊ ಅದಾದಮೇಲೆ ನಿಮಗೆ ಈ ರೀತಿಯಾದಂಥ ಲೈಕ್ ಸ್ಕ್ರೀನ್ ಶೋ ಆಗುತ್ತೆ. ಸೊ ನೀವು ಫೈಂಡ್ ಅನ್ನೋದ್ರ ಮೇಲೆ ಕೊಟ್ಟಮೇಲೆ ನಿಮ್ಮ ಪರ್ಸ್ನಲ್ ಇನ್ಫಾರ್ಮೇಷನ್ಸ್ ಲೈಕ್ ನಿಮ್ಮ ನೇಮ್ ಆಗಿರ್ಬೋದು, ಸರ್ ನೇಮ್, ಎಜುಕೇಷನ್ ಬ್ಯಾಕ್ಗ್ರೌಂಡ್ ಏನಾಗಿದೆ, ಮೇಜರ್ ಆಗಿ ಯಾವುದು, ಮೈನರ್ ಆಗಿ ಯಾವುದು, ಹಾಗೆ ನಿಮಗೆ ಯಾವುದೆಲ್ಲ ಸ್ಕಿಲ್ಸ್ಗಳಿದೆ, ಯೂನಿವರ್ಸಿಟಿ ಯಾವುದು, ಲೊಕೇಶನ್ ಎಲ್ಲಿ ನೀವು ಕಂಪ್ಲೀಟ್ನ ಮಾಡಿದ್ದು ನಿಮ್ಮ ಕಾಲೇಜ್ನ, ಆಮೇಲೆ ಡು ಯು ಹ್ಯಾವ್ ಎನಿ ಎಕ್ಸ್ಪೀರಿಯನ್ಸ್ ಅಂತ ಕೇಳ್ತಾ ಇದ್ದಾರೆ. ಸೊ ನಿಮಗೆ ಏನಾದರೂ ಎಕ್ಸ್ಪೀರಿಯನ್ಸ್ ಇದೆಯಾ ರೈಟಿಂಗಲ್ಲಿ, ಅಥವಾ ಎನಿ ಎಕ್ಸ್ಪೀರಿಯನ್ಸ್ ಇನ್ ಆನ್ಲೈನ್ ಟ್ಯೂಟರಿಂಗ್ ಅಂತ ಕೇಳ್ತಾರೆ, ಅದರಲ್ಲಿ ಏನಾದ್ರು ನಿಮಗೆ ಎಕ್ಸ್ಪೀರಿಯನ್ಸ್ ಇದೆಯಾ, ಅಥವಾ ಹೌ ಮೆನಿ ಆಸ್ ಪರ್ ವೀಕ್ ಕುಡ್ ಯು ಲೈವ್ ವರ್ಕ್ ಅಂತ ಕೊಡ್ತಾರೆ. ಸೊ ನೀವು ಎಷ್ಟು ಅವರ್ಗಳ ವರ್ಕ್ ಮಾಡೋದಕ್ಕಾಗತ್ತೆ ಅಂತ ಕೇಳ್ತಾರೆ. ಅಪ್ ಟು 5 ಕೇಳಿದ್ದಾರೆ, ಅದು ವೀಕ್ಗೆ
ಡೇಗಲ್ಲ, ವೀಕ್ಗೆ, ಒಂದು ವಾರಕ್ಕೆ ನೀವು ಎಷ್ಟು ಅವರ್ ವರ್ಕ್ ಮಾಡ್ಬೋದು ಅಂತ ಕೇಳ್ತಾರೆ. ನಾನು ನಿಮಗೆ ಪ್ರಿಫರ್ ಮಾಡೋದು ಇಲ್ಲಿ 20 to 30 ಅಂತಲೇ ಕೊಡಿ. ಅದಕ್ಕಿಂತ ನೀವು ಕಮ್ಮಿ ಮಾಡಿದ್ರು ಓಕೆ, ಬಟ್ 20 to 30 ಅಂತ ಕೊಟ್ಟಾಗ ನಿಮಗೆ ನಿಮ್ಮನ್ನು ಸೆಲೆಕ್ಟ್ ಮಾಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ವಾಟ್ ಈಸ್ ಯುವರ್ ಮಂತ್ಲಿ ಇನ್ಕಮ್ ಪ್ಲಾಟ್ಫಾರ್ಮ್ ಅಂತ ಕೇಳಿದ್ರೆ, ಸೊ ನೀವು ಇಲ್ಲಿ ಮಂತ್ಲಿ ಎಷ್ಟು ಅರ್ನಿಂಗ್ಸ್ ಮಾಡೋದಕ್ಕೆ ಇಷ್ಟಪಡ್ತೀರಾ ಅಂತ ಕೇಳಿದರೆ 450 to 600 ಕೊಡ್ಬೋದು, ಅಥವಾ ನಿಮಗೆ ಇನ್ನೂ ಕಮ್ಮಿ ಕೇಳಿದ್ರು ಓಕೆ, ಜಾಸ್ತಿ ಕೇಳಿದ್ರು ಓಕೆ. ನೀವು ಎಷ್ಟು ಡಿಪೆಂಡ್ ಮಾಡ್ತೀರಾ ಅದ್ರ ಮೇಲೆ ನೀವು ಇಲ್ಲಿ ಕೇಳ್ಬೋದು. ಮೇಲ್ಗಡೆ ಕೇಳಿರುವಂಥ ಕ್ವೆಶನ್ಸ್ಗಳಿಗೆ ಎಲ್ಲ ಆನ್ಸರ್ನ ಮಾಡಿ ನೀವು ಕಂಟಿನ್ಯೂ ಅಂತ ಕ್ಲಿಕ್ನ ಮಾಡಬೇಕಾಗಿರುತ್ತೆ. ಸೊ ನೀವಲ್ಲಿಯೇ ಕೇಳಿರುವಂಥ ಎಲ್ಲ ಕ್ವೆಶನ್ಸ್ಗೂ ಆನ್ಸರ್ ಮಾಡಿ ಕಂಟಿನ್ಯೂ ಕೊಟ್ಟ ಮೇಲೆ ನಿಮಗೆ ಈ ರೀತಿಯಾದಂಥ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಚೂಸ್ ಒನ್ ಸಬ್ಜೆಕ್ಟ್ ಕ್ಯಾಟಗರಿ ದಟ್ ಯು ಫೀಲ್ ಸಪೋಸ್ ಅಬೌಟ್ ಆ್ಯಂಡ್ ವುಡ್ ಲೈಕ್ ಟು ಫೋಕಸ್ ಆನ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಯಾವ ಸಬ್ಜೆಕ್ಟ್ಸಲ್ಲಿ ನಿಮಗೆ ಲೈಕ್ ಫೋಕಸ್ ಮಾಡೋಕ್ಕಾಗತ್ತೆ ಅನ್ನೋದನ್ನ ಕೇಳ್ತಾ ಇದ್ದಾರೆ. ಸೊ ನಿಮ್ಗೆ ಯಾವ್ದು ಇಷ್ಟ ಇರುತ್ತೆ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಬೋದು. ಲೈಕ್ ಇಂಗ್ಲೀಷ್ ಮಾಡ್ಬೋದು, ಅಥವಾ ಫಿನಾನ್ಸ್ ಆ್ಯಂಡ್ ಎಕಾನಮಿ ಇದೆ, ಸೋಷಿಯಲ್ ಸೈನ್ಸ್ ಇದೆ, ಮ್ಯಾಥ್ಸ್ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್ ಇದೆ. ಸೊ ನಿಮಗೆ ಯಾವ್ದು ಬೇಕೋ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಬೋದಾಗಿದೆ. ಇಲ್ಲಿ ನೀವು ಇಂಗ್ಲೀಷ್ನ ಸೆಲೆಕ್ಟ್ನ ಮಾಡ್ಕೊಂಡ್ರೆ ನಿಮಗೆ ಕಂಟೆಂಟ್ ರೈಟಿಂಗ್ ಬರುತ್ತೆ, ಜರ್ನಲಿಂಗ್ ಬರುತ್ತೆ, ಇದೆಲ್ಲ ಇದೆ. ಸೊ ಅದನ್ನು ನೀವು ಮಾಡ್ಕೊಬೋದು. ನಿಮಗೆ ಯಾವ್ದು ಬರುತ್ತೆ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಬೋದಾಗಿರುತ್ತೆ. ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಕಂಟಿನ್ಯೂ ಅಂತ ನೀವು ಕ್ಲಿಕ್ನ ಮಾಡಬೇಕು. ಅದಾದಮೇಲೆ ಚೂಸ್ ಟು ಮೋರ್ ಸಬ್ಜೆಕ್ಟ್ಸ್ ಕ್ಯಾಟಗರೀಸ್ ಅಂತ ಕೇಳ್ತಾರೆ. ಸೊ ನಿಮ್ಗೆ ಇಲ್ಲಿ ಯಾವ ಸಬ್ಜೆಕ್ಟ್ಸ್ ನೆಕ್ಸ್ಟ್ ವರ್ಕ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇದೆ ಅದ್ರ ಮೇಲೆ ನೀವು ಎರಡನ್ನ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಅಂತ ಕೊಡ್ಬೋದು. ಅದಾದಮೇಲೆ ಲ್ಯಾಂಗ್ವೇಜ್ ಟೆಸ್ಟ್ ಇರುತ್ತೆ. ದೇರ್ ಇಸ್ 45 ಮಲ್ಟಿಪಲ್ ಕ್ವೆಶನ್ಸ್, ಒನ್ ಓನ್ಲಿ ಆನ್ಸರ್ ಇಸ್ ಕರೆಕ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಏನು ಮಾಡಬೇಕಂದ್ರೆ, ಸೊ ಇಲ್ಲಿ ಏನು ಅಂದರೆ ನಿಮಗೆ 24 ಕ್ವೆಶನ್ಸ್ಗಳನ್ನ ಕೊಟ್ಟಿದ್ದಾರೆ, ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್. ಅದರಲ್ಲಿ ಒಂದು ಆನ್ಸರ್ನ ಸೆಲೆಕ್ಟ್ ಮಾಡೋ ರೀತಿ. ಇಲ್ಲಿ ನೀವು ಟೆಸ್ಟ್ನ ಪಾಸ್ ಮಾಡೋದಕ್ಕೆ ಅಥವಾ ರೀಸ್ಟಾರ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಒಂದ್ಸಲ ಸ್ಟಾರ್ಟ್ ಮಾಡಿದ್ಮೇಲೆ ಯು ವಿಲ್ ನೀಡ್ ಟು ಆನ್ಸರ್ ಆಲ್ ದ ಕ್ವೆಶನ್ಸ್ ಬಿಫೋರ್ 15 ಮಿನಿಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಈ 15 ಮಿನಿಟ್ಸ್ ಒಳಗೆ ನೀವು ಎಲ್ಲ ಕ್ವೆಶನ್ಸ್ಗಳಿಗೂ ಆನ್ಸರ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ನಾನಿಲ್ಲಿ ಲೈವ್ ಆಗಿ ಟೆಕ್ಸ್ಟ್ಗಳನ್ನ ತೊಗೊಳ್ತಾ ನಿಮಗೆ ಆನ್ಸರ್ಸ್ ಹಾಗೆ ಹೇಳ್ತಾ ಹೋಗ್ತೀನಿ, ಎಷ್ಟಾಗುತ್ತೋ ಅಷ್ಟು. ಸೊ ನೀವಿಲ್ಲಿ ಒಂದು ಕಡೆ ನೋಟ್ ಮಾಡಿ ಇಟ್ಕೊಂಡು ಆಮೇಲೆ ನೀವು ಸ್ಟಾರ್ಟ್ ಮಾಡಿ ಇಲ್ಲಿ ಟೆಸ್ಟ್ಗಳನ್ನ ತೊಗೊಳೋದಕ್ಕೆ ಹೋಗಿ. ಆವಾಗ ನಿಮಗೆ 15 ಮಿನಿಟ್ಸ್ ಒಳಗೆ ತೊಗೊಳೋದಕ್ಕೆ ಈಸಿ ಆಗುತ್ತೆ ಅನ್ನೋದ್ರಿಂದ ನಾನು ಈ ರೀತಿ ಹೇಳ್ತಾ ಇದ್ದೀನಿ. ಮೊದಲನೇ ಕ್ವೆಶನ್ನ ನೀವು ನೋಡ್ಬೋದು ಏನು ಕೊಟ್ಟಿದ್ದಾರೆ ಅಂತ. ಇಲ್ಲಿ ರಿಸರ್ಚ್ ಇಲ್ಲಿ ಲೈಕ್ ಮಲ್ಟಿಪಲ್ ಚಾಯ್ಸ್ ರೀತಿಯಲ್ಲಿ ಕೊಟ್ಟಿದ್ದಾರೆ. ಎಲ್ಲರಿಗೂ ಇದೇ ಕ್ವೆಶನ್ಸ್ ಬರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ, ಯಾಕಂದರೆ ಇಲ್ಲಿ ನಾನು ಸೆಲೆಕ್ಟ್ ಮಾಡ್ಕೊಂಡಿರೋದ್ರ ಮೇಲೆ ಅವರು ಇಲ್ಲಿ ಕೊಡ್ತಾ ಇರೋದು. ಸೊ ನಿಮಗೆ ಯಾವ್ದು ಬರುತ್ತೆ ಅದನ್ನು ನೀವಿಲ್ಲಿ ಸೆಲೆಕ್ಟ್ನ ಮಾಡ್ಕೊಬೇಕು, ಓಕೆನಾ. ಸೊ ನಾನಿಲ್ಲಿ ಇಂಗ್ಲೀಷ್ ಅಥವಾ ಬೇರೆ ಯಾವ ಸಬ್ಜೆಕ್ಟ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅದ್ರ ಮೇಲೆ ಈ ಕ್ವೆಶನ್ಸ್ಗಳು ಬಂದಿರುವಂಥದ್ದು. ನೀವು ಯಾವ್ದನ್ನ ತೊಗೊಂಡಿರ್ತೀರಾ ಅದ್ರ ಮೇಲೆ ನಿಮಗೆ ಕ್ವೆಶನ್ಸ್ ಬರ್ತಾ ಹೋಗುತ್ತೆ. ನೀವೇನಾದರೂ ನಾನು ಸೆಲೆಕ್ಟ್ ಮಾಡಿರೋವಂಥ ಸಬ್ಜೆಕ್ಟ್ಸ್ನ ಸೆಲೆಕ್ಟ್ ಮಾಡಿದರೆ ನಿಮಗೆ ಸೇಮ್ ಕ್ವೆಶನ್ಸ್ಗಳು ಬರುತ್ತೆ, ಇಲ್ಲಾಂದರೆ ಬೇರೆ ಬೇರೆ ಬರುತ್ತೆ. ನಾನಿಲ್ಲಿ ಆನ್ಸರ್ಸ್ಗಳನ್ನ ಸೆಲೆಕ್ಟ್ ಮಾಡ್ಕೊತಾ ಹೋಗ್ತಾ ಇದ್ದೀನಿ, ನೀವು ನೋಡ್ಬೋದು. ಸೊ ನಿಮ್ಗೆ ಏನಾದರೂ ಇದೇ ಕ್ವೆಶನ್ಸ್ಗಳು ಬಂತು ಅಂದರೆ ನೀವು ಇದೇ ಆನ್ಸರ್ಸ್ಗಳನ್ನ ಆನ್ಸರ್ ಮಾಡ್ಬೋದಾಗಿರುತ್ತೆ. ಆನ್ಸರ್ಸ್ಗಳು ಆಲ್ಮೋಸ್ಟ್ ಕರೆಕ್ಟಾಗೇ ಇದೆ. ನಾನು ಲೈಕ್ ChatGPT ಅಥವಾ ಬೇರೆ ಪ್ಲ್ಯಾಟ್ಫಾರ್ಮ್ಸ್ಗಳಲ್ಲಿ ಸರ್ಚ್ ಮಾಡಿ ಇಲ್ಲಿ ಆನ್ಸರ್ನ ಮಾಡ್ತಾ ಇರೋವಂಥದ್ದು. ಸೊ ಆನ್ಸರ್ಸ್ ಆಲ್ಮೋಸ್ಟ್ ಕರೆಕ್ಟಾಗೇ ಇದೆ. ಸೊ ನೀವು ಇದೇ ಆನ್ಸರ್ಸ್ಗಳನ್ನ ಹಾಕ್ಬೋದಾಗಿರುತ್ತೆ, ಓಕೆನಾ. ಸೊ ನಾನು ಇಲ್ಲಿ ಕೊಡ್ತಾ ಹೋಗ್ತೀನಿ, ಓದೋಕ್ಕಾಗೋದಿಲ್ಲ ಯಾಕಂದರೆ 15 ಮಿನಿಟ್ಸ್ ಮಾತ್ರ ಇರೋದ್ರಿಂದ ನಾನು ಕ್ವೆಶನ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ, ಆನ್ಸರ್ಸ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ನೀವು ಅದನ್ನು ಹಾಗೆ ನೋಟ್ ಡೌನ್ ಮಾಡಿಟ್ಕೊಂಡು ಇಲ್ಲಿ ಕಂಪ್ಲೀಟ್ ಮಾಡ್ತಾ ಹೋಗ್ಬೋದಾಗಿರುತ್ತೆ. ವುಡ್ ಬೈ ಅನ್ನೋದು ಆನ್ಸರ್ ಆಗಿರುತ್ತೆ ಇದಕ್ಕೆ. ಇನ್ನು ನೆಕ್ಸ್ಟ್ ಕ್ವೆಶನ್ಗೆ, ಶಿ ವಾಸ್ ವೆರಿ ಟಯರ್ಡ್ ದ್ಯಾಟ್ ಶಿ ಕೀಪ್ಸ್ ವರ್ಕಿಂಗ್, ಬಟ್ ಶಿ ಕೀಪ್ಸ್ ವರ್ಕಿಂಗ್ ಐ ಥಿಂಕ್. The answer is but she keeps working. ಲೈಕ್ ಗ್ರಾಮೆಟಿಕ್ ಥರ ಇರುತ್ತೆ ಇದು ಕ್ವೆಶನ್ಸ್ಗಳು. ನಿಮಗೆ ಗೊತ್ತಿದೆ ಅಂದರೆ ಲೈಕ್ ಆನ್ಸರ್ನ ಮಾಡ್ಬೋದು ನೀವು ಈಸಿಯಾಗಿ. ಇಲ್ಲಿ ಏನಕ್ಕೆ ಈ ಕ್ವೆಶನ್ಸ್ಗಳು ಬಂದಿದೆ ಅಂದರೆ ನಾನು ಇಂಗ್ಲೀಷ್ ಸಬ್ಜೆಕ್ಟ್ಸ್ನ ಸೆಲೆಕ್ಟ್ ಮಾಡ್ಕೊಂಡೆ ಅಲ್ವಾ, ಸೊ ಅದರಿಂದ ನಮಗೆ ಈ ಕ್ವೆಶನ್ಸ್ಗಳು ಬಂದಿದೆ. ಕೈಂಡ್ ಆನ್ಸರು. ನೆಕ್ಸ್ಟ್ ಕ್ವೆಶನ್, ಟು ಸ್ಪ್ಲಿಟ್ ದ ಬಿ ಮೇಡ್ ಟು. ಸೊ ಇದಕ್ಕೆ ಆನ್ಸರ್ ಬಂದು ಜಸ್ಟ್ ಅ ಮಿನಿಟ್, ಇದು ಆನ್ಸರ್ ಆಗಿರುತ್ತೆ. ಸೊ ನೀವು ಸೆಲೆಕ್ಟ್ನ ಮಾಡ್ಕೊಳ್ಬೋದು. ವಿಡಿಯೋ ಸ್ವಲ್ಪ ಲಾಂಗ್ ಆಗ್ಬೋದು, ಬಟ್ ನಿಮಗೆ ಕಂಪ್ಲೀಟ್ ಆನ್ಸರ್ಸ್ಗಳನ್ನ ಕೊಟ್ಟಿದ್ದೀನಿ. ಸೊ ಅದರಿಂದ ನೀವು ಕಂಪ್ಲೀಟಾಗಿ ವಾಚ್ ಮಾಡಿ, ಇಲ್ಲ ಒಂದು ಕಡೆ ನೋಟ್ ಡೌನ್ ಮಾಡಿ ಇಟ್ಕೊಂಡು ಆಮೇಲೆ ಇಲ್ಲಿ ಅಪ್ಲೈ ಮಾಡೋದ್ರಿಂದ ನಿಮಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಇದು ಆನ್ಸರು. ಸೊ ನೆಕ್ಸ್ಟ್ ಕ್ವೆಶನ್,
ಇದಕ್ಕೆ ಗುಡ್ ಆಗಿದೆ. ಸೊ ಇದಕ್ಕೆ ಆನ್ಸರ್ ಬಂದು ವಾಸ್ ಪೇಂಟೆಡ್. ಓಕೆನಾ? ಇದಕ್ಕೆ ಆನ್ಸರ್ ದ ಪ್ರಾಜೆಕ್ಟ್ ಫೇಲ್ಸ್ ಡ್ಯೂ ಟು ಲ್ಯಾಕ್ ಆಫ್ ಫೌಂಡೇಶನ್ಸ್ಗೆ ಥ್ರೂ ಔಟ್. ಸೊ ಇದಕ್ಕೆ ದ ಡ್ಯೂರೇಷನ್ ವಾಸ್ ಬೀನ್ ಟು ಹೆಸಿಟೇಟ್ಗೆ ಆನ್ಸರ್ ಬಂದು ಫಾರ್ ಆಸ್ ವಿತ್. ಇದಕ್ಕೆ ಫಾರ್ ಆನ್ಸರ್. Dash are the changes we face. What are the changes we face? ಆನ್ಸರ್ ಬಂದು ವಾಟ್ ಆಗಿರುತ್ತೆ. She has never been he said response speech. ಇದಕ್ಕೆ ಆ್ಯಡ್ ಬಂದು ಆನ್ಸರ್ ಆಗಿರುತ್ತೆ. ಸೊ ವಿಡಿಯೋ ಲ್ಯಾಗ್ ಆಯಿತು ಅಂತ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ನಿಮಗೆ ಯಾವ ಆನ್ಸರ್ಸ್ಗಳು ಕರೆಕ್ಟಾಗಿ ಸಿಗೋದಿಲ್ಲ. ಈ ಟೆಸ್ಟ್ನ ನೀವು ಪಾಸ್ ಮಾಡಿದ್ರೆ ಮಾತ್ರ ನಿಮಗೆ ಇಮೇಲ್ ಬರುವಂಥದ್ದು. ಆದ್ದರಿಂದ ಇದನ್ನು ಆನ್ಸರ್ಸ್ಗಳನ್ನ ನೋಟ್ ಡೌನ್ ಮಾಡಿಟ್ಕೊಂಡು ಆಮೇಲೆ ನೀವಿಲ್ಲಿ ಆನ್ಸರ್ನ ಮಾಡಿ, ಅದರಿಂದ ಪಾಸ್ ಆಗ್ತೀರಾ. ನಿಮಗೆ ಟೆಸ್ಟ್ ತೊಗೊಳೋದಕ್ಕೆ ಬರೋದಿಲ್ಲ. ಓಕೆನಾ? ಸೊ ಇದೊಂದು ಮೇನ್ ಪಾಯಿಂಟ್. ನೀವು ಇನ್ನೊಂದ್ಸಲ ಟೆಸ್ಟ್ ತೊಗೊಂಡು ಪಾಸ್ ಮಾಡ್ಕೊಳ್ಳೋಣ ಅನ್ನೋದು ಆಗೋದಿಲ್ಲ. ಸೊ ಅದಕ್ಕೆ ಇಲ್ಲಿ ಕರೆಕ್ಟಾಗಿ ಎಲ್ಲ ಆನ್ಸರ್ಸ್ನ ನೋಟ್ ಡೌನ್ ಮಾಡಿ ಇಟ್ಕೊಂಡು ಆಮೇಲೆ ತಗೊಳ್ಳಿ. ಅದರಿಂದ ನೀವು ಕೂಡ ಈಸಿಯಾಗಿ ಟೆಸ್ಟ್ನ ಪಾಸ್ ಆಗ್ಬೋದು ಅಂತ ಅಷ್ಟೆ. ದ ಕ್ಯಾಟ್ ಬೋರ್. ದ ಆನ್ಸರ್ ಇಸ್ ಬೋರ್. ಹೌ ಲಾಂಗ್ ಹ್ಯಾವ್ ಯು French will been studying? I think be studying. Yeah, be studying is the answer. Next question. The team need 3 efforts to finish the one-time project. Queried. I think doubt. Just in 4 questions there, we can do this. The teacher gave a clear dash to the assignments. ಇದಕ್ಕೆ ಆನ್ಸರ್ ಬಂದು ಸೊ ಇದಕ್ಕೆ ಆನ್ಸರ್ ಬಂದು ಫಸ್ಟ್ ಅಂತ ಆಗಿರುತ್ತೆ. ನೆಕ್ಸ್ಟ್, ಡ್ಯೂರಿಂಗ್ ಸಮ್ಮರಿಂಗ್ ಮೆನಿ ಪೀಪಲ್ ಎಂಜಾಯ್ ಟ್ರಾವೆಲಿಂಗ್ ಇನ್ ಟು ದ ಕೋಸ್ಟ್ ಡ್ಯಾಶ್ ಡ್ಯೂರಿಂಗ್ ದ ಸಮ್ಮರ್. ಐ ಥಿಂಕ್ ಡ್ಯೂರಿಂಗ್ ದ ಸಮ್ಮರ್. Yeah, the answer is the. So next one, this they dash friends since childhood. They have been friends from they have been friends since. Dash later made a miss the bus as left. Leaving late made her miss the bus. The new policies were dash main employees. ಎಂಪ್ಲಾಯರ್ಸ್. ನೆಕ್ಸ್ಟ್, ಓಕೆ, ಇದು ಕಂಪ್ಲೀಟ್ ಆಯಿತು. ಸೊ ನಾನು ಇಲ್ಲಿ ಆನ್ಸರ್ಸ್ಗಳನ್ನ ತೋರಿಸಿದ್ದೀನಿ. ಅದೇ ರೀತಿಯಾದಂಥ ಆನ್ಸರ್ಸ್ಗಳನ್ನ ನೀವು ಕೂಡ ಹಾಕಬೇಕಾಗಿರುತ್ತೆ. ಆವಾಗಲೇ ನೀವು ಟೆಸ್ಟ್ ಪಾಸ್ ಮಾಡೋಕ್ಕಾಗೋದು. ನೀವು ಇಲ್ಲಿ ನೋಡ್ಬೋದು, ಲೈಕ್ ಕಂಗ್ರ್ಯಾಚುಲೇಷನ್ಸ್, ದಿಸ್ ಇಸ್ ದ ಲಾಸ್ಟ್ ಸ್ಟೇಜ್ ಆಫ್ ಯುವರ್ ಅಪ್ಲಿಕೇಶನ್ ಪ್ರೋಸೆಸ್ ರಿಗಾರ್ಡಿಂಗ್ ಯುವರ್ ಕಂಪ್ಲೀಟ್ ಟಾಸ್ಕ್ ಆ್ಯಂಡ್ ಸ್ಕಿಲ್ಸ್. ಗುಡ್ ಲಕ್ ಅಂತ ಕೊಟ್ಟಿದ್ದಾರೆ.
ಸೊ ಇಲ್ಲಿ ಇನ್ನೊಂದು ಟೆಸ್ಟ್ ಇರುತ್ತೆ ಓಕೆನಾ. ಸೊ ನೀವು ಅದನ್ನು ಪಾಸ್ ಮಾಡಬೇಕು. ಅದಾದಮೇಲೆ ನಿಮಗೆ ಇಮೇಲ್ ಬರುವಂಥದ್ದು. ಇಲ್ಲಿ ನಾನು ಒಂದು ಟೆಸ್ಟ್ನ ಪಾಸ್ ಮಾಡಿ ತೋರಿಸಿದ್ದೀನಿ. ಇನ್ನೊಂದು ಟೆಸ್ಟ್ ಪಾಸ್ ಮಾಡೋದಕ್ಕೆ ತುಂಬ ಲಾಂಗ್ ಆಗುತ್ತೆ ವಿಡಿಯೋ. ಇನ್ನೊಂದು ಟೆಸ್ಟ್ ವಿಡಿಯೋ ಬೇಕು ಅಂದರೆ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ, ಇಲ್ಲ ಅಂದರೆ ನೀವು ಚಾಟ್ ಜಿ ಪಿ ಟಿನ ಯೂಸ್ ಮಾಡಿಕೊಂಡು ಇಲ್ಲಿ ಆನ್ಸರ್ನ ಮಾಡ್ಬೋದು. ಹೇಗೆ ಅಂದರೆ ನಿಮ್ಮ ಮೊಬೈಲಿಂದ ಮಾಡ್ತಾ ಇದ್ದೀರಾ ಅಥವಾ ಲ್ಯಾಪ್ಟಾಪಿಂದ ನೀವು ಅಪ್ಲೈನ ಮಾಡ್ತಾ ಇದ್ದೀರಾ ಅಂದರೆ ಸೇಮ್ ಬ್ರೌಸರ್ನ ನೀವು ಓಪನ್ ಮಾಡೋಕ್ಕಾಗೋದಿಲ್ಲ. ಸೊ ಬೇರೆ ಒಂದು ಸ್ಪೇರ್ ಫೋನ್ಗಳನ್ನ ತೊಗೊಂಡು ಅದರಲ್ಲಿ ಚಾಟ್ ಜಿ ಪಿ ಟಿ ಓಪನ್ ಮಾಡಿ ಕ್ವಶನ್ಸ್ ಬರ್ತಿದ್ದ ಹಾಗೆ ಫೋಟೋನ ತೆಗೆದು ಅದನ್ನು ಸರ್ಚ್ನ ಮಾಡಿ, ಅವಾಗ ನಿಮಗೆ ಆನ್ಸರ್ ಬರುತ್ತೆ. ಈಸಿಯಾಗಿ ನೀವು ಈ ಟೆಸ್ಟ್ನ ಪಾಸ್ ಮಾಡ್ಬೋದಾಗಿರುತ್ತೆ. ಸೊ ಇಲ್ಲಿ ನೀವು ಈ ಟೆಸ್ಟ್ನ ಪಾಸ್ ಮಾಡಿದ್ಮೇಲೆ ಸೊ ನೀವು ಇಲ್ಲಿ ನೋಡ್ಬೋದು 1 to 2 hours ಹಿಡಿಯುತ್ತೆ ಆ ಟೆಸ್ಟು ಅಂತ ಕೊಟ್ಟಿದ್ದಾರೆ. ಸೊ ಅದರಿಂದ ನಾನಿಲ್ಲಿ ಆ ಟೆಸ್ಟಿಂದು ವಿಡಿಯೋ ಮಾಡ್ತಾ ಇಲ್ಲ. ಈಸಿಯಾಗಿ ನೀವು ಚಾಟ್ ಜಿ ಪಿ ಟಿ ಯೂಸ್ ಮಾಡಿ ಮಾಡ್ಬೋದಾಗಿರುತ್ತೆ. ಈ ಟೆಸ್ಟ್ನ ನೀವು ಪಾಸ್ ಮಾಡಿದ್ಮೇಲೆ ನಿಮಗೆ ಅವ್ರ ಕಡೆಯಿಂದ ಇಮೇಲ್ ಅಥವಾ ಕಾಂಟ್ಯಾಕ್ಟ್ ನಂಬರ್ ಬರುತ್ತೆ. ಆದಷ್ಟು ನಿಮ್ಮ ಇಮೇಲ್ಗಳ ಸ್ಪ್ಯಾಮ್ ಲಿಸ್ಟ್ ಮತ್ತು ಜಂಕ್ ಫೋಲ್ಡರ್ ಎರಡನ್ನೂ ಕೂಡ ಚೆಕ್ ಮಾಡ್ಕೊಳ್ಳಿ. ಯಾವುದೇ ಅನ್ನೋನ್ ನಂಬರಿಂದ ಕಾಲ್ ಬಂದರೂ ರಿಸೀವ್ ಮಾಡಿ ಕಾನ್ಫಿಡೆಂಟಾಗಿ ಆನ್ಸರ್ನ ಮಾಡಿ. ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದ್ರೆ ಮಿಸ್ ಮಾಡದೆ ಒಂದು ಲೈಕ್ನ ಮಾಡಿ, ಕೆಲಸ ಹುಡುಕ್ತಿರೋ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಮತ್ತು ನಾಳೆ ಒಂದು ಹೊಸ ಜಾಬ್ ರೈಟ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್.